ಸಾನ್ನಿಧ್ಯದಲ್ಲಿ ರಥಸಪ್ತಮಿಯ ದಿನ ನವಪಾಷಾಣ ನಿರ್ಮಿತವಾದಂತ ಲಿಂಗವನ್ನ ನಿರ್ಮಾಣ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಸಾನ್ನಿಧ್ಯದ ಒಂದು ಉಲ್ಲೇಖ. ಪಳನಿಯಲ್ಲಿ ಬಿಟ್ರೆ ಸುಬ್ರಹ್ಮಣ್ಯ ಸ್ವಾಮಿ ನವಪಾಷಾಣದ್ದು ಇಲ್ಲಿ ಮಾತ್ರನೇ ಇರುವಂತದ್ದು. ಬಟ್ ಅದಕ್ಕಿಂತ ಇದು ಇತಿಹಾಸ 5 ರಿಂದ 6,000 8 ವರ್ಷ 1000 ವರ್ಷಗಳ ಇತಿಹಾಸ ಇರುವಂತಹ ಸ್ವಾಮಿಯ ವಿಗ್ರಹ. ನವಪಾಷಾಣಗಳ ಹಿಂದೆ ಮಾಡ್ತಾ ಇದ್ರು. ಇವಾಗ ನವಪಾಷಾಣಗಳು ಅಂದ್ರೆ ಯಾರು ಮಾಡೋದು? ನವಪಾಷಾಣಗಳು ಅಂದ್ರೆ ಅದೊಂದು ಔಷಧಮಯವಾದಂತದ್ದು. ಆಗ ಜ್ವರಗಳು ಬಂದ್ರೆ ಆ ಕಲ್ಲಲ್ಲಿ ಇಟ್ಟು ಕುಡಿಸುವಂತದ್ದು ಮಾಡ್ತಾರೆ. 9 ರಸಗಳನ್ನ ಕೂಡಿಸಿ ಅದನ್ನ ಮಾಡಿರುವಂತಹ ವಿಗ್ರಹ. ಹಿಂದೆ ಏನು ಅಂದ್ರೆ ಚಿನ್ನಗಳನ್ನ ಕಟ್ಟಿ ಮಾಡ್ತಾ ಇದ್ರಂತೆ. ಕೆಲವೊಂದು ರಾಸಾಯನಿಕ ಪದಾರ್ಥಗಳನ್ನ, ಕೆಲವೊಂದು ಗಿಡಮೂಲಿಕೆಗಳನ್ನ ಕಟ್ಟಿ ಚಿನ್ನ ಮಾಡ್ತಾ ಇದ್ರು. ಅವಾಗ ಗಣಿಗಾರಿಕೆಗಳು ಇರ್ಲಿಲ್ಲ. ಈಗ ಗಣಿಗಾರಿಕೆಗಳಿದೆ. ಆಗ ಗಣಿಗಾರಿಕೆಗಳು ಇಲ್ದಂತ ಕಾಲದಲ್ಲಿ ಅಷ್ಟೊಂದು ಚಿನ್ನ ಹೆಂಗಿತ್ತು ಅಂದ್ರೆ ರಸ ಕಟ್ಟುವಂತ ವಿದ್ಯೆ ಅನ್ನುವಂಥದ್ದು ಆಗಿನ ಜನಗಳಿಗೆ ಕರಗತವಾಗಿ ಬಂದಿರುವಂತದ್ದು. ಸೊ ಆ ಕರಗತದ ವಿದ್ಯೆಯಿಂದ ಚಿನ್ನನ ಹಾಗೆ ತಯಾರು ಮಾಡ್ತಾ ಇದ್ರು. ಅಗಿದೀರಾ, ನೆಲ ಅಗಿದೀರಾ, ಇನ್ನೊಂದು ಮಾಡಿದಿರಾ. ಸೊ ಆ ರೀತಿಯಾದಂಥದ್ರಲ್ಲಿ ಇಲ್ಲಿ ನವಪಾಷಾಣ ನಿರ್ಮಿತವಾದಂತಹ ಲಿಂಗವನ್ನ ರಥಸಪ್ತಮಿಯ ದಿನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ. ಅದಕ್ಕೆ ಇಲ್ಲಿ ಸರ್ಪ, ಮತ್ಸ್ಯ, ದ್ವಿಮತ್ಸ್ಯ ಹಾಗೆ ನವರಂಗು ಇದೆಲ್ಲ ಹೊರಗಡೆ ಇದೆ. ಸ್ವಾಮಿ ಮೇಲೆ ಬ್ರಹ್ಮಸೂತ್ರ ಇರುವಂತದ್ದು ವಿಶೇಷ. ಇದು ಅಭಿಷೇಕದಲ್ಲಿ ಮಾತ್ರ ಕಾಣಿಸುತ್ತೆ ಬ್ರಹ್ಮಸೂತ್ರ ನಿಮ್ಗೆ ದೇವರ ಮೇಲೆ. ಎಷ್ಟೊತ್ತಿಗೆ ಅಭಿಷೇಕ ಆಗುತ್ತೆ? ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗೆ ಅಭಿಷೇಕ ಆಗತ್ತೆ. ಮತ್ತೆ ಪ್ರತಿ ತ್ರಯೋದಶಿಯಲ್ಲಿ ತೀರ್ಥ ಸ್ನಾನ ಇರುವಂತದ್ದು ವಿಶೇಷ. ಅಂದ್ರೆ ಇಲ್ಲಿ ಪ್ರದೋಷ ಕಾಲ ಅಂತ ಕರಿತೀವಿ. ಪ್ರದೋಷ ಅಂದ್ರೆ ಪಾಪಗಳ ಪರಿಹಾರ ಅಂತ ಹೇಳಿ. ಕೃತ ಜನ್ಮದಲ್ಲಿ ಏನೇನ್ ಪಾಪಗಳು ಮಾಡಿದೀವಿ ಆ ಪಾಪಗಳ ನಿವಾರಣೆ ಆಗಬೇಕು ಅಂದ್ರೆ ಪ್ರದೋಷ ಕಾಲದಲ್ಲಿ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಸ್ವಾಮಿಯನ್ನ ದರ್ಶನ ಮಾಡೋದ್ರಿಂದ, ನಂದಿಗೆ ಶಿವನಿಗೆ ಅಭಿಷೇಕ ಮಾಡಿರುವಂತ ಜಲದಿಂದ ತೀರ್ಥ ಸ್ನಾನ ಮಾಡೋದ್ರಿಂದ ಈ ಪಾಪಗಳ ಪರಿಹಾರ ಆಗತ್ತೆ ಅಂತ ಹೇಳಿ ನಂದಿ ಪುರಾಣ ಹೇಳುತ್ತೆ. ಇದನ್ನೇ ತೀರ್ಥ ಸ್ನಾನ ಅಂತ ಹೇಳುವಂಥದ್ದು. ಇಲ್ಲಿ ಬಂದ್ರೆ ಇಂಥ ಸಮಸ್ಯೆಗಳು ದೂರ ಆಗುವಂತದ್ದಾಗುತ್ತೆ. ಪ್ರತಿ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ತ್ರಯೋದಶಿಯಲ್ಲಿ ಸಂಜೆ 4:00 ಮೊದಲು ನಂದಿಗೆ ಅಭಿಷೇಕ, ಆಮೇಲೆ ಶಿವನಿಗೆ ಅಭಿಷೇಕ ಆಗಿರುವಂತ ಜಲದಿಂದ ತೀರ್ಥ ಸ್ನಾನ ಮಾಡಿಸುವಂತದ್ದಾಗುತ್ತೆ. ಅಂತವ್ ಬಂದಾಗ ಪಾಪಗಳು ಪರಿಹಾರ ಆಗಿ, ನವಗ್ರಹ ದೋಷಗಳು ನಿವಾರಣೆಯಾಗಿ, ಮತ್ತೆ ಸಂಧಿ ದೋಷಗಳು ಪರಿಹಾರ ಆಗಿ, ಕೃತ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಬ್ರಹ್ಮಹತ್ಯಾದಿ ದೋಷಗಳಾಗಿ, ಮಾತೃ ದೋಷಗಳಾಗಿ, ಶಾಪಗಳೆಲ್ಲ ವಿಮುಕ್ತಿಯಾಗಿ ಬೇಗ ಮದುವೆ ಆಗುವಂಥದ್ದು, ಮಕ್ಕಳಾಗುವಂಥದ್ದು, ಸಂತಾನ ಭಾಗ್ಯ ಆಗುವಂಥದ್ದು, ಹಾಗೆ ದಾರಿದ್ರ್ಯಗಳ ನಾಶ ಆಗಿ ಬೇಗ ಕೆಲಸ ಸಿಗುವಂಥದ್ದು, ವ್ಯಾಪಾರದಲ್ಲಿ ಲಾಭ ಆಗುವಂಥದ್ದು, ಇದೆಲ್ಲ ಇಲ್ಲಿ ಸಾನ್ನಿಧ್ಯದಲ್ಲಿ ನಡೆಯುವಂಥದ್ದಾಗುತ್ತೆ. ಈ ಪ್ರದೋಷ ಪೂಜೆ ಮತ್ತೊಂದು ಅಂತೇನೋ ಹೇಳಿದ್ರಿ, ಅದು ಬ್ರಾಹ್ಮಣ ಸ್ಟೈಲ್ನಲ್ಲಿ ಹೇಳಿದ್ರಿ ನೀವು. ಸಾಮಾನ್ಯ ಆಡು ಭಾಷೆಯಲ್ಲಿ ಹೇಳೋದಾದರೆ ಇದು ಒಂದು ತಿಂಗಳಲ್ಲಿ ಅಂದರೆ ಒಂದು ಮಾಸದಲ್ಲಿ ಬರ್ತಕ್ಕಂಥ ದಿನಗಳು ಯಾವುದು ಅಥವಾ ದಿನಾಂಕಗಳು ಯಾವುದು ಅನ್ನೋದನ್ನ ಅಂದ್ರೆ ದಿನಾಂಕಗಳಲ್ಲಿ ಬೋರ್ಡಲ್ಲಿ ಹಾಕಿದೀವಿ. ದಿನಾಂಕಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಮತ್ತೆ ಇದು ಅಮಾವಾಸ್ಯೆಯ ಹಿಂದೆ 2ನೇ ದಿವಸ, ಪೌರ್ಣಮಿಯ ಹಿಂದೆ 2ನೇ ದಿವಸ ಬರುತ್ತೆ. ಕ್ಯಾಲೆಂಡರ್ ಪ್ರದೋಷ ಅಂತ ಕೊಟ್ಟಿರ್ತಾರೆ. ಆ ಪ್ರದೋಷನ ನೋಡಿದ್ರೆ ಗೊತ್ತಾಗುತ್ತೆ. ಅಥವಾ ಅಲ್ಲಿ ಬೋರ್ಡ್ ಅಲ್ಲಿ ಹಾಕಿದೀವಿ, 1 ವರ್ಷಕ್ಕಾಗೋ ಸ್ಟೇಟ್ಗಳು ಹಾಕಿದೀವಿ. ಆ ಸಮಯದಲ್ಲಿ ಬಂದ್ರೆ ಪ್ರದೋಷ ಕಾಲ. ಸರಿ, ಧನ್ಯವಾದಗಳು ಸ್ವಾಮಿ. ಸ್ವಲ್ಪ ಫೋನ್ ಮಾಡಿ ಬರಬೇಕು. ಅಲ್ಲ, ಫೋನ್ ನಂಬರ್ ಕೊಟ್ಟಿಲ್ಲ, ಡೇಟ್ ಅಲ್ಲ ಸುಮ್ಮನೆ ಕೊಟ್ಟಿದ್ದು. ಅಂದರೆ ಅವತ್ತೇ ಪೂಜೆ ಕೊಡ್ತೀರಾ? ಬನ್ನಿ ನೆಕ್ಸ್ಟ್. ಚೆನ್ನಾರದು ಅಪಾಯಿಂಟ್ಮೆಂಟ್ ತಗೊಂಡ್ಬೇಕು. ಅಪಾಯಿಂಟ್ಮೆಂಟ್ ಒಮ್ಮೆಲೆ 45 ನವರಂಗ ಅಲ್ಲಿದೆ. ಎಲ್ಲ ಗರ್ಭಗುಡಿ ಒಳಗಡೆ ಇಲ್ಲ, ಆಚೆ ಇಲ್ಲ. ತುಂಬಾ ಸುಸ್ತು, ತುಂಬಾ ದೇಹದಲ್ಲಿ ನೋವು, ಪರಿಪೂರ್ಣವಾದ ನಿದ್ದೆ, ತುಂಬಾ ಜಾಸ್ತಿ ನೋವು, ತುಂಬಾನೇ ಆಗುತ್ತೆ. ಸರಿ ಆಗುತ್ತೆ ಅಂತ ಹೇಳಿದ್ರೆ ಮತ್ತೆ ಏನಕ್ಕೆ ಹೋದ ನೀವು?
ಮುಖಪಟ್ಟು ಸುತ್ತಾರ ಇಲ್ಲಿ ಬಂದ್ರೆ ಮುಖ ಭಾಗ ಸರಿ ಹೋಗ್ತಾರೆ ಮತ್ತೆ ಕರ್ಕೊಂಡು ಇದೆಲ್ಲಾನು ಆಗ್ತಾ ಇದೆ. ಸ್ವಾಮಿ ಗಡ್ಗಮದಲ್ಲಿರುವಂಥದ್ದಾ? ಹೌದು, ಅದೇ ಕಾಮಾಖ್ಯ. ಗುವಾಹಟಿಲಿ ಬಿಟ್ರೆ ಎರಡನೇ ಕಾಮಾಖ್ಯ ದೇವಿ ಇಲ್ಲೇ ಇರೋದು. ಓಕೆ ಓಕೆ. ಇಲ್ಲಿ ಹೊರಗಡೆ ಇದು ನಮ್ಮ ಏನು ನವರಂಗ ಇದಿದೆ, ನವರಂಗ್ ಇದೆ ಸರ್. ಇಲ್ಲಿ ಕವರ್ ಮಾಡ್ಕೊಂಡೆ. ಹೊರಗಡೆ ಇದೆ ಅಂತ ಹೇಳಿದ್ರೆ ಏನು? ನವರಂಗ್ ಇದೇನೆ. ಓಕೆ. ನವರಂಗ್ ಎಲ್ಲ ಕಡೆ ಗರ್ಭದ ಗುಡಿ ಒಳಗಡೆ ಇರುತ್ತೆ. ಹಾಂ ಹಾಂ. ಹೊರಗಡೆ ಇರೋದು ವಿಶೇಷ. 22 ನಕ್ಷತ್ರಗಳು, 12 ದ್ವಾದಶ ರಾಶಿಗಳು ಬರುತ್ತೆ. ಓಕೆ. ಅದ್ರ ಫಲಾನುಫಲಗಳಿಂದ ಆಗುವಂತಹ ದುಷ್ಕೃತ್ಯಗಳಾಗಲಿ ಅಥವಾ ದುಷ್ಟ ದೋಷಗಳಾಗ್ಲಿ ಇಲ್ಲಿ ನಿಂತ್ಕೊಂಡು ಶಿವನನ್ನ ಪ್ರಾರ್ಥನೆ ಮಾಡ್ಕೊಂಡಿರೋದ್ರಿಂದ ಆ ದೋಷಗಳು ನಿವಾರಣೆ ಆಗುತ್ತೆ. ನವರಂಗಲ್ಲಿ ನಿಮ್ಗೆ ಚಕ್ರಗಳು ಕಾಣಿಸುತ್ತೆ ನೋಡಿ, ಒಳಗಡೆ ಒಂದೊಂದು ತರ ಇರುತ್ತೆ. ಒಂದ್ರಲ್ಲಿ 6 ಇದೆ, ಇನ್ನೊಂದ್ರಲ್ಲಿ 12 ಇದೆ. ಒಂದೇ ಚಕ್ರಗಳು ನಿಮ್ಗೆ ಸಿಗಲ್ಲ. ಹಾಗಾಗಿ ಆಯಾ ದೋಷಗಳು ಇಲ್ಲಿ ಬಂದು ನಿಂತ್ಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡೋದ್ರಿಂದ ಅದು ಪರಿಹಾರ ಆಗುತ್ತೆ. ಸರಿ ಸರಿ, ಕೃತಜ್ಞತೆಗಳು ಸ್ವಾಮಿ. ಸರಿ ಹೋಗ್ತಾರೆ, ಬೇರೆ ಎಲ್ಲೂ ಬರ್ಕೊಂಡು ಏನೋ ಸರಿ ಆಯ್ತು ಆಯ್ತು ಹೋಗ್ಬಿಟ್ಟು ಬಂದ್ರು, ಸರಿ ಮಾಡ್ಕೊಂಡು ಮದುವೆ ಮಾಡೋಣ ಹೇಳ್ತೀನಿ. ಬಟ್ಟೆಗೆ ಮಾಡ್ಕೊಂಡಿದ್ದೆ ಅಂತ ಹಾಳು ಮಾಡಕ್ಕೆ ಬೆಳ್ಸಕ್ಕಲ್ಲ, ನೀವು ಬೆಳೆಸ್ತೇನೆ ಅಂತ ಹೇಳಿದ್ವಿ. ನಾನು ಸೂಕ್ಷ್ಮವಾಗಿ ನಿಮ್ಗೆ ಹೇಳಿದೆ, ನೀನು ಅರ್ಥ ಮಾಡ್ಕೊಂಡು ಎಲ್ಲರೂ ಕರೆದ್ರು ಸ್ವಾಮಿ, ಮಾಡ್ಕೊಂಡಿದ್ದೆ ಅಂತ. ನೀವು ಎಲ್ಲ ಯಾವುದೇ ರೀತಿ ಪೂಜೆಗಳಿಗೆ ಅದಕ್ಕೆ ಇದಕ್ಕೆ ಕರೆದ್ರೆ ಬರ್ತೀರಾ ಅಥವಾ ಹೆಂಗೆ? ಇಲ್ಲಿ ಬರೀ ದೇವಸ್ಥಾನದ ಸರ್ ಇಲ್ಲ, ನಾನು 1 ವರ್ಷ ಕಾಶಿಯಲ್ಲಿದ್ದೆ. ಹಾಂ. ಆ ಕಾಶಿಯಲ್ಲಿದ್ದು 1 ವರ್ಷ ಸೇವೆ ಮಾಡಿರೋದ್ರಿಂದ ಓಕೆ. ಅಲ್ಲಿ ಘಾಟ್ಗಳಲ್ಲಿ ನೋಡಿರುವಂತಹ ಪರಿಸ್ಥಿತಿಗಳನ್ನ ನೋಡಿ ಹಾಂ. ಬೇರೆ ಎಲ್ಲೂ ದೇವರ ಸೇವೆ ಬಿಟ್ರೆ ಬೇರೆ ಎಲ್ಲೂ ಹೊರಗಡೆ ಪೂಜೆ ಪುನಸ್ಕಾರಗಳಿಗೆ ಹೋಗಲ್ಲ. ದೇವರ ಸೇವೆ, ನಮ್ಮ ತಂದೆ ತಾಯಿ ಸೇವೆ, ಓಕೆ, ಇದೆರಡನ್ನ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಬಂದಂಥ ಭಕ್ತಾದಿಗಳ ಕಷ್ಟ ಸುಖಗಳನ್ನ ಕೇಳಿಸ್ಕೊಂಡು ದೇವ್ರ ಹತ್ರ ಹೇಳಿ ಅವ್ರು ಪರಿಹಾರ ಮಾಡ್ತಾ ಇದ್ದಾನೆ. ತಮ್ಮ ಹೆಸರು ಸ್ವಾಮಿ? ಕೃಷ್ಣ ಪಂಡಿತ್ ಅಂತ. ಥ್ಯಾಂಕ್ ಯು ಸ್ವಾಮಿ, ನಮಸ್ಕಾರ. ಇಲ್ಲ ಅಲ್ಲ, ನಾನು ಕೇಳ್ಬಿಡ್ತೀನಿ, ಆಮೇಲೆ ನೀನು ಕೇಳುವಂತೆ. ನೀವು ಕೇಳಿದ್ರೆ ನಾನು ಕೇಳಿದೆ, ಮುಗ್ದೋಯ್ತು ಅಷ್ಟೇ. ಇದು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸರ್ ಇನ್ನೂ ಮೊದಲನೇ ಸಾರಿ ನಾವು ಬಂದಿರೋದೇನು ಅಂದರೆ ಹಿಂದೆ ನಾವು ಬಂದಿದ್ವಿ ದೇವಸ್ಥಾನಕ್ಕೆ, ಬಂದು ಸುಮ್ಮನೆ ಪೂಜೆ ಮಾಡ್ಕೊಂಡು ಹೋಗಿದ್ವಿ. ಇವತ್ತು ಇನ್ನೂ ದೇವ್ರದ್ದು ಆಶೀರ್ವಾದ ಇದ್ದರೆ ಏನಾದರೂ ಸ್ವಲ್ಪ ಮನೆ ಕಷ್ಟ ಕೇಳೋಣ ಅಂತ ಬಂದಿದ್ವಿ. ಅದೇ ಕೇಳಿದರೆ ನಮಗೆ ಈ ಸಾರಿ ಒಳ್ಳೇದಾಗುತ್ತೆ ಅಂತ ನಮ್ಮ ಭಾವನೆ ಇದೆ ಸರ್. ನೋಡ್ತಾ ಇದ್ದೀವಿ ದೇವ್ರನ್ನೆಲ್ಲ ಸತ್ಯ ಎಲ್ಲ ಇದೆ ಸರ್ ದೇವಸ್ಥಾನ, ಅದಕ್ಕೆ ಬಂದಿದ್ವಿ ಸರ್. ಒಳ್ಳೇದಾಗುತ್ತೆ ಅಂತ ಕೇಳಿದ್ವಿ. ಆಗುತ್ತೆ ಸರ್, 100% ಒಳ್ಳೇದಾಗುತ್ತೆ. ಈ ದೇವಸ್ಥಾನದ ಬಗ್ಗೆ ನಿಮಗೇನು, ನಿಮ್ಗೆ ಯಾವ ರೀತಿ ಗೊತ್ತಾಯಿತು, ಏನು ಗೊತ್ತಾಯಿತು? ಯಾರು ಹೇಳಿದ್ರು? ಇಲ್ಲ, ದೇವಸ್ಥಾನ ನೋಡಿದ್ರೇ
ಅಂದರೆ ಇದು ಪುರಾತನ ಕಾಲದ ದೇವಸ್ಥಾನ, ಇದರಲ್ಲೆಲ್ಲ ಭಾಳವಾಗಿ ನಡೆಯುತ್ತೆ, ಸತ್ಯಾಂಶಗಳು ಇರುತ್ತೆ ಇದರಲ್ಲೆಲ್ಲ. ಅದನ್ನು ನಾವು ನಂಬಿಕೆನೇ ನಮಗೆ ಒಂದು ಇದು ಸರ್, ದೇವರು ನಂಬಿಕೆನೇ ದೇವರು. ಯಾವ ಥರ ನಂಬ್ತೀವೋ ಆ ಥರ ದೇವರು ನಮ್ಗೆ ಒಳ್ಳೇದು ಮಾಡುತ್ತೆ ಸರ್, ಆಗುತ್ತೆ. ತುಂಬ ಒಳ್ಳೆಯ ಜನಗಳೆಲ್ಲನೂ ಬರ್ತಾ ಇದ್ದಾರೆ, ಅವರು ಎಲ್ಲ ಹೇಳ್ತಾ ಇದ್ದಾರೆ ಒಳ್ಳೇದಾಗಿದೆ ಸರ್, ನಾವು ಬಂದಿದ್ದೀವಿ, ಕೇಳಿದ್ದೀವಿ, ನೋಡಿದ್ದೀವಿ, ಕಷ್ಟ ಎಲ್ಲ ಸಾಲ್ವ್ ಆಗಿದೆ ಅಂತ ಹೇಳ್ತಾರೆ. ನಮಗೂ ಅದೇ ಥರ ಸಾಲ್ವ್ ಆಗುತ್ತೆ ಸರ್ ಅಂತ ಮನೋಭಾವ ಇದೆ ಸರ್. ಧನ್ಯವಾದಗಳು. ಫಸ್ಟ್ ಒಂದ್ಸರಿ ಬಂದು ಹೋದ್ವಿ, ಅದ್ರ ದೇವಸ್ಥಾನ ಎಲ್ಲಿದೆ ಅಡ್ರೆಸ್ ನೋಡ್ಕೊಳಕ್ಕೆ ಅಂತ ಬಂದ್ವಿ. ಅವತ್ತು ನಾಡಿ ಶಾಸ್ತ್ರ ಹೇಳಲ್ಲ ಅಂದರು, ಸಾಟರ್ಡೆ ಬಂದಿದ್ವಿ. ಹಂಗಾಗಿ ಮತ್ತೆ ಇವತ್ತು ಬಂದ್ವಿ, ಟೋಕನ್ ತೊಗೊಂಡಿದ್ವಿ. ನಮ್ಮ ಫ್ರೆಂಡ್ಗೆ 73ನೇ ಟೋಕನ್ ನಂಬರ್ ಸಿಕ್ಕಿದೆ, ನಮಗೆ 80ನೇ ಸಿಕ್ಕಿದೆ, ಅಲ್ಲ 74ನೇ ಸಿಕ್ಕಿದೆ. ಈಗ ಕಾಯ್ತಾ ಇದ್ದೀವಿ. ದೇವರ ದರ್ಶನ ಅಂದರೆ ಸ್ವಲ್ಪ ಎನರ್ಜಿ ಇದೆ, ಕೂತ್ಕೊಬೇಕು. ಮನೆಗೆ ಹೋದ್ರೂ ದೇವ್ರದ್ದು ಸ್ವಲ್ಪ ಎನರ್ಜಿ ಎಲ್ಲ ಪಾಸ್ ಆಗುತ್ತೆ. ನೋಡೋಣ, ಭಗವಂತನ ನಂಬಿ ಬಂದಿದ್ದೀವಿ. ಎಲ್ಲರೂ ಒಳ್ಳೇದಾಗಿದೆ ಅಂದಿದ್ದಾರೆ, ನಾವು ಅದೇ ರೀತಿ ಬಂದು ಒಳ್ಳೇದಾಗುತ್ತೆ ಅಂತ ಕೂತಿದ್ದೀವಿ. ನೋಡೋಣ ಭಗವಂತ ಏನು ಇಚ್ಛೆ ಇಟ್ಟಿದ್ದಾನೆ. ಧನ್ಯವಾದಗಳು. ನನ್ನ ಹೆಸರು ಗಾಯತ್ರಿ ಅಂತ. ಎಲ್ಲ ಒಂದೇ ಸಲ ಯಾಕಾಯ್ತು ಅದೊಂದೊಂದು ಸಲ ಯಾಕೆ ಹಿಂಗೆ ಬರ್ಬೋದಿತ್ತಲ್ಲ. ಇವಾಗ ಸುಮ್ಮನೆ ಜಸ್ಟ್ ಡೆಮೋ ಕೊಟ್ಟಿದ್ದಾರೆ, ಏನು ಮಾಡಬೇಕು ಅದೇ ಆ ಡೆಮೋನೇ ಹೇಳಿ, ಪರವಾಗಿಲ್ಲ, ಏನು ಹೇಳಿದ್ದಾರೆ. ಅಂದರೆ ನಮ್ಮ ನಾಡಿ ನೋಡಿ. ಆಮೇಲೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ, ಒಳಗಡೆ ಹೋಗಿ ಬಂದ್ರಿ, ಅವ್ರು ಏನು ಹೇಳಿದ್ರು, ನಿಮ್ಮ ಎನರ್ಜಿ ಏನಾಯಿತು ಅಂದರೆ ಎನರ್ಜಿ ಏನಾಯಿತು ಅಂತಂದರೆ ನಿಮ್ಮ ಮಾನಸಿಕವಾಗಿ ನೀವು ಏನು ಮನಸ್ಸಲ್ಲಿ ಇಟ್ಕೊಂಡು ಹೋಗಿದ್ರಿ, ಹೊರಗಡೆ ಬರುವಾಗ ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕೆಲವು ಕನ್ಫ್ಯೂಷನ್ ಇತ್ತು ನಮಗೆ. ಅದು ಕನ್ಫ್ಯೂಷನ್ನಲ್ಲಿ ಹೋಗಿ ನಾವು ಒಂದು ಕ್ವಶನ್ಸ್ ಕೇಳಿದ್ರಿ, ಸ್ವಲ್ಪ ಪರ್ಸ್ನಲ್ ಕ್ವಶನ್ಸು. ಆವಾಗ ಅವ್ರು ಹೇಳಿದ್ರು, ಕರೆಕ್ಟಾಗಿ ಹೇಳಿದ್ರು ಕೆಲವು ವಿಷಯಗಳು. ಮತ್ತು ಏನು ಪರಿಹಾರ ಮಾಡಬೇಕು ಅಂತಲೂ ಹೇಳಿದ್ದಾರೆ. ಆ ಪರಿಹಾರ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಒಳ್ಳೆ ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟೇ ಬಂದಿದೆ ನಮಗೆ. ಅಂದರೆ ಸುಮ್ಮನೆ ಹೇಳಿದ್ರು ಅಂತ ಹೇಳ್ಬಾರ್ದು, ನಮ್ಮದಲ್ಲಿ ಏನಿದೆ ಅದು ಹೇಳಿದ್ದಾರೆ, ಕರೆಕ್ಟಾಗಿದೆ. ಧನ್ಯವಾದಗಳು ಸರ್. ಇಲ್ಲಿ ಸರಿ ಮಾಡ್ಕೊಡ್ತೀನಿ ಕೊಡಿ. ಸರಿ ಮಾಡ್ತಿಲ್ಲ. ಹಂಗಲ್ಲ, ಹಂಗೆ